ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಇವತ್ತಿನಿಂದ ಕಾಂಗ್ರೆಸ್ ಕಿಕ್ ಸ್ಟಾರ್ಟ್ ಕೊಡ್ತಾ ಇದೆ. ಇವತ್ತಿನಿಂದ ಚುನಾವಣಾ ಪ್ರಚಾರಕ್ಕೆ ಅಧಿಕೃತವಾಗಿ ಕೈ ರಣಕಹಳೆ. ಕೋಲಾರದ ಕುರುಡುಮಲೆ ದೇವಸ್ಥಾನದಿಂದ ಪ್ರಚಾರಕ್ಕೆ ಚಾಲನೆ ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಪ್ರಜಾಧ್ವನಿ 2.2 ಈ ಹೆಸರಿನಲ್ಲೇ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಬೆಂಗಳೂರಿನಿಂದ ಒಟ್ಟಿಗೆ ತೆರಳಲಿದ್ದಾರೆ ಸಿಎಂ, ಡಿಸಿಎಂ ಮತ್ತು ಕೈ ನಾಯಕರೆಲ್ಲ. ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸಿಎಂ, ಡಿಸಿಎಂ ಪ್ರಚಾರವನ್ನು ನಡೆಸುತ್ತಾರೆ. ಲೋಕಸಭಾ ಕ್ಷೇತ್ರಗಳಲ್ಲಿ ಒಗ್ಗಟ್ಟಿನ ಪ್ರಚಾರವನ್ನ ಸಿದ್ದು ಮತ್ತು ಡಿಕೆಶಿ ನಡೆಸಲಿದ್ದು, ಅವಶ್ಯಕತೆ ಇರುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಪ್ರತ್ಯೇಕ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಕೋಲಾರದ ಕುರುಡುಮಲೆ ದೇವಸ್ಥಾನದಿಂದ ಪ್ರಚಾರಕ್ಕೆ ಚಾಲನೆ ಸಿಗಲಿದೆ. ಅಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೆ ಈ ಮೂಲಕ ಕಿಕ್ ಸ್ಟಾರ್ಟ್ ಕೊಡಲಿದೆ ಕಾಂಗ್ರೆಸ್. ಅಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ಕೊಡ್ತಾರೆ ಸಿಎಂ, ಡಿಸಿಎಂ. ಮುಳಬಾಗಿಲು ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಸಿಎಂ, ಡಿಸಿಎಂ. ಒಂದು ಕಡೆ ಕೋಲಾರದಲ್ಲಿ ಕಾಂಗ್ರೆಸ್ನ ರಣಕಹಳೆ, ಆದರೆ ಮತ್ತೊಂದು ಕಡೆ ಭಿನ್ನ ಮತ. ಚುನಾವಣಾ ಪ್ರಚಾರದ ಸಭೆಗೆ ಮುನಿಯಪ್ಪ ಮತ್ತು ರೂಪಕಲಾ ಗೈರಾಗ್ತಿದ್ದಾರೆ. ಪಕ್ಷದ ಕಾರ್ಯಕ್ರಮಗಳಿಂದ ದೂರ ಉಳಿತಾ ಇದ್ದಾರೆ ಅಪ್ಪ ಮಗಳು. ಸಭೆ ಮತ್ತು ಪ್ರಚಾರಕ್ಕೆ ಬರುವಂತೆ ಮುನಿಯಪ್ಪ ಅವರಿಗೆ, ರೂಪಕಲಾ ಅವರಿಗೆ ಅಭ್ಯರ್ಥಿ ಮನವಿ ಮಾಡಿಕೊಂಡಿದ್ದಾರೆ. ಕೋಲಾರ ಅಭ್ಯರ್ಥಿ ಗೌತಮ್ ಅವರು ಮನವಿ ಮಾಡಿದ್ರೂ ಕೂಡ ಅಭ್ಯರ್ಥಿಯ ಮನವಿಗೆ ಕೇರ್ ಮಾಡ್ತಿಲ್ಲ ಕೋಲಾರದ ನಾಯಕರು. ಸಚಿವ ಬೈರತಿ ಸುರೇಶ್ ಮೇಲೆ ಜವಾಬ್ದಾರಿ ಹಾಕಿ ಸುಮ್ಮನಾಗ್ಬಿಟ್ಟಿದ್ದಾರೆ ಮುನಿಯಪ್ಪ ಅವರು ಕೂಡ ಯಾವುದೇ ಸಭೆ ಸಮಾರಂಭಗಳಿಗೆ ಬರ್ತಿಲ್ಲ. ಅವರ ಪುತ್ರಿ ಶಾಸಕಿ ರೂಪಕಲಾ ಕೂಡ ಗೈರಾಗ್ತಿದ್ದಾರೆ. ಒಂದು ಕಡೆ ಅಬ್ಬರದ ಪ್ರಚಾರಕ್ಕೆ ಕಿಕ್ ಸ್ಟಾರ್ಟ್ ಕೊಡೋದಕ್ಕೆ ಕೋಲಾರವನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿಂದ ರಣಕಹಳೆ ಮೊಳಗಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇದ್ರೆ, ಅದೇ ಕಾಂಗ್ರೆಸ್ನ ಕೋಲಾರ ಭಾಗದಲ್ಲಿ ಭಾರಿ ಕಿತ್ತಾಟ, ಬಣಗಳ ಕಿತ್ತಾಟ. ಇವತ್ತು ಕೋಲಾರದ ಕುರುಡುಮಲೆಯಿಂದ ಕಾಂಗ್ರೆಸ್ ರಣಕಹಳೆ ಮೊಳಗಿಸ್ತಾ ಇದೆ. ಹಾಗಿದ್ರೆ ಆ ಸಂದರ್ಭದಲ್ಲಿ ಮುನಿಯಪ್ಪ ಮತ್ತು ರಮೇಶ್ ಬಣದ ಮುನಿಸನ್ನ ಶಮನ ಮಾಡ್ತಾರೆ. ಒಂದೇ ವೇದಿಕೆಯಲ್ಲಿ 2 ಬಣಗಳನ್ನ ಕೂರಿಸಿ ಶಮನ ಮಾಡುವಂತಹ ಪ್ಲಾನ್ ಇದೆ. ಆದ್ರೆ ಈ ಕಾರ್ಯಕ್ರಮಗಳಿಗೆ ಗೈರಾಗ್ತಾರೆ ಮುನಿಯಪ್ಪ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಣಗಳ ಕಿತ್ತಾಟವನ್ನ ಲಾಭ ಮಾಡ್ಕೊಳ್ತಾ ಇರೋದು ಮೈತ್ರಿ ನಾಯಕರು. ಹೀಗಾಗಿ ಬಣಗಳ ಕಿತ್ತಾಟಕ್ಕೆ ಬ್ರೇಕ್ ಹಾಕಿ ಸಂದೇಶ ರವಾನಿಸೋದಕ್ಕೆ ಸಿಎಂ, ಡಿಸಿಎಂ ತಂತ್ರ ಹೂಡ್ತಾ ಇದ್ದು, ಕುರುಡುಮಲೆಯ ವೇದಿಕೆಯಲ್ಲೇ ನಾಯಕರ ಮುನಿಸು ಹಾಗಿದ್ರೆ ಬಗೆಹರಿಯುತ್ತಾ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ಈಗ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಕಾಂಗ್ರೆಸ್ ತನ್ನ ಪ್ರಚಾರವನ್ನ ಕೋಲಾರದಿಂದಲೇ ಆರಂಭಿಸಿ ಈ ಪ್ರಚಾರಕ್ಕೆ ಕಿಕ್ ಸ್ಟಾರ್ಟ್ ಕೊಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಖುದ್ದು ಸಿಎಂ, ಡಿಸಿಎಂ ಕಾಂಗ್ರೆಸ್ನ ನಾಯಕರುಗಳು ಬರ್ತಿದ್ದಾರೆ. ಆದ್ರೆ ಕೋಲಾರದಲ್ಲಿರುವಂತಹ ಈ ಬಣ ಬಡಿದಾಟ ಏನಿದೆ, ಮುನಿಯಪ್ಪ ಅವರ ಮುನಿಸೇನಿದೆ, ಅದು ಶಮನ ಆಗುವಂತಹ ನಿರೀಕ್ಷೆಗಳು ಕಂಡು ಬರ್ತಾ ಇದೆಯಾ, ಅಥವಾ ಇವತ್ತು ಕೂಡ ಅದು ಎದು ತೋರುವಂತಹ ಲಕ್ಷಣಗಳಿದೆಯಾ? ಖಂಡಿತವಾಗ್ಲೂ ಪ್ರತಿಮಾ, ಇವಾಗ 11:30ಕ್ಕೆ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕುರುಡುಮಲೆಯ ಗಣೇಶ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಕುರುಡುಮಲೆ ಗಣೇಶನ ದೇವಸ್ಥಾನ ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಒಂದು ರೀತಿಯಾಗಿ ಶಕ್ತಿ ಕೇಂದ್ರ. ಏನೇ ಒಂದು ಒಳ್ಳೆ ಕೆಲಸ ಆರಂಭ ಮಾಡ್ಬೇಕಂದ್ರೆ ಇಲ್ಲಿಂದನೇ ಆರಂಭ ಮಾಡ್ತಕ್ಕಂಥ ಪ್ರತೀಕ, ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದರಂತೆ ಇವತ್ತು ಕೂಡ ಏನು ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆ 2.0 ಏನಿದೆ, ಅದು ಕೂಡ ಇಲ್ಲಿಂದಲೇ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 11:30ಕ್ಕೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಜೊತೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಸಚಿವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಕೂಡ ಚಾಲನೆಯನ್ನ ಕೊಡಲಿದ್ದಾರೆ. ಬಳಿಕ ಮುಳಬಾಗಿಲು ಟೌನ್ ನಲ್ಲಿ ಅಧಿಕೃತವಾಗಿ ಈಗ ಪ್ರಚಾರ ಸಹ ಆರಂಭ ಮಾಡಲಾಗಿದ್ದಾರೆ. ಮಧ್ಯಾಹ್ನ 3:30ರವರೆಗೂ ಕೂಡ ಎಲ್ಲಾ ನಾಯಕರು ಸಹ ಪ್ರಚಾರದಲ್ಲಿ ರೋಡ್ ಶೋ ಆಗಿರ್ಬೋದು, ಅಲ್ಲಿ ಸ್ಥಳೀಯವಾಗಿ ಪ್ರಚಾರವನ್ನ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದ್ರ ನಡುವೆ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಬೇಕು, ಮತ್ತೆ ಎದುರಾಳಿಗಳಿಗೆ ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂತೇಳಿ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ನೇತೃತ್ವದಲ್ಲಿ ಪ್ರಚಾರವನ್ನ ಆರಂಭ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೋಲಾರದ ನಾಯಕರಲ್ಲಿ ಒಂದು ರೀತಿಯಾಗಿ ಭಿನ್ನಮತ ಮತ್ತಷ್ಟು ಸ್ಫೋಟ ಆಗಿರ್ತಕ್ಕಂಥದ್ದು.
ಇದು ಒಂದು ರೀತಿಯಾಗಿ ಬಹಿರಂಗವಾಗಿ ಕೂಡ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಏನಿದ್ದಾರೆ ಅವ್ರಿಗೆ ಈ ಒಂದು ಬಣ ಬಡಿದಾಟದ ಎಫೆಕ್ಟ್ ತಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಮೊನ್ನೆ ಏನು ಗೌತಮ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು, ಆ ವೇಳೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಎರಡು ಗುಂಪುಗಳು ಗೌತಮ್ ಅವರನ್ನ ಕರ್ಕೊಂಡೋಗಿ ನಾಮಿನೇಷನ್ ಹಾಕಿದ್ರು. ಮೊದಲನೇದಾಗಿ ರಮೇಶ್ ಕುಮಾರ್ ಅವರ ಬಣ ಕರ್ಕೊಂಡೋಗಿ ನಾಮಿನೇಷನ್ ಹಾಕ್ಸಿದ್ರೆ, ಬಳಿಕ ಅಲ್ಲೇ ದೂರದಲ್ಲಿ ಕುಳಿದಿರ್ತಕ್ಕಂಥ KH ಮುನಿಯಪ್ಪನವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಒಬ್ಬರ ಮುಖ ಒಬ್ಬರು ನೋಡದೆ ಮಾತಾಡಿಸದೆ ಈ ರೀತಿಯಾಗಿ ಬಣ ಬಡಿದಾಟವನ್ನ ಎದುರುಗಡೆ ಎಲ್ಲ ಕ್ಯಾಮ್ರಾಗಳ ಮುಂದೆ ಕೂಡ ತೋರಿಸಿದ್ರು. ಬಳಿಕ ಅವ್ರನ್ನ ಮನವೊಲಿಸೋದಕ್ಕೆ ಗೌತಮ್ ಅವರು ಮುಂದಾಗಿ ಮತ್ತೆ KH ಮುನಿಯಪ್ಪ ಅವ್ರನ್ನ ಅವರ ಪುತ್ರಿ ಶಾಸಕಿ ರೂಪಕಲಾ ಏನಿದ್ದಾರೆ ಅವ್ರನ್ನೂ ಕೂಡ ಕರ್ಕೊಂಡೋಗಿ ನಾಮಿನೇಷನ್ ಸಲ್ಲಿಸಿರ್ತಕ್ಕಂಥದ್ದು. ಇದಾದಂತಹ ಬಳಿಕ ಕ್ಯಾಮ್ರಾಗಳ ಮುಂದೆ ಫೋರ್ಸ್ ಕೊಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥದ್ದನ್ನ ತೋರಿಸಿದ್ದು ಬಿಟ್ರೆ, ಬಳಿಕ DK ಶಿವಕುಮಾರ್ ಅವರು ಕೂಡ ಮೊನ್ನೆ ರೋಡ್ ಶೋವನ್ನ ಹಮ್ಮಿಕೊಂಡಿದ್ರು. ಆ ವೇಳೆಯಲ್ಲಿ KH ಮುನಿಯಪ್ಪ ಅವರು ಮತ್ತೆ ಪುತ್ರಿ ರೂಪಕಲಾ ಅವರು ಕೂಡ ಆ ಒಂದು ರೋಡ್ ಶೋಗೆ ಗೈರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಎಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಮೇಶ್ ಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರೇ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು. ಎಲ್ಲವೂ ಕೂಡ ಅವರೇ ಆಯೋಜನೆ ಮಾಡಿದ್ರು. ಇದರೆಲ್ಲ ಲಾಭವನ್ನು ಕೂಡ ಏನು ಮೈತ್ರಿ ನಾಯಕರು ಈಗ ಆಲ್ರೆಡಿ JDS ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಸೇರಿದಂತೆ ಹಾಲಿ ಸಂಸದ ಮುನಿಸ್ವಾಮಿ ಅವರು ಎಲ್ಲರೂ ಕೂಡ ಪ್ರತಿಯೊಬ್ಬರು ನಾಯಕರು ಕೂಡ ಈ ಒಂದು ಬಣ ಬಡಿದಾಟದ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಓದಲ್ಲಿ ಬಂದಲ್ಲಿ ಸಭೆಗಳಲ್ಲಿ ಮತ್ತೆ ಪ್ರಚಾರದಲ್ಲಿ ಈ ಒಂದು ಬಣ ಬಡಿದಾಟದ ಪ್ರಚಾರವನ್ನ ಕೂಡ ಅವರು ಮಾಡ್ತಾ ಇದ್ದಕ್ಕಂಥದ್ದು. ಅಷ್ಟೇ ಅಲ್ಲ, ಯಾವುದಾದ್ರೂ ಒಂದು ಬಣ ನಮ್ಮ ಪರವಾಗಿ ಈ ಬಾರಿಯೂ ಸಹ ಕೆಲಸವನ್ನ ಮಾಡುತ್ತೆ. 2019 ಚುನಾವಣೆಯಲ್ಲಿ ಏನು ಅದರ ಲಾಭವನ್ನ ಪಡ್ಕೊಂಡಿದ್ವಿ, ಅದೇ ಲಾಭವನ್ನ ನಾವು ಈ ಸಲ ಕೂಡ ಪಡ್ಕೊಳ್ತೀವಿ. ನಾವು ಎಲ್ಲಾ ನಾಯಕರಂದ್ರೆ ಬಣ ಬಡಿದಾಟದ ಪ್ರಮುಖವಾಗಿ KH ಮುನಿಯಪ್ಪನವರ ಬಣವನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅವರ ಬೆಂಬಲವನ್ನ ನಾವು ಪಡಿತೀವಿ. ಅಂದ್ರೆ ನಾವು ಬಹಿರಂಗವಾಗಿ ಅವರು ಪ್ರಚಾರಕ್ಕೆ ಬರ್ತಾ ಇಲ್ಲ, ಇದ್ರ ಲಾಭ ನಮ್ಗೆ ಆಗುತ್ತೆ ಎನ್ನುವಂತಹ ಮಾಹಿತಿಗಳನ್ನ ಮೈತ್ರಿ ನಾಯಕರು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅಷ್ಟಾಗಿ ಮತ್ತೆ ಮೊನ್ನೆ KH ಮುನಿಯಪ್ಪನವರೇನು ಇದು ನಾಮಿನೇಷನ್ಗೆ ಬಂದಂತ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನನ್ನ ಜವಾಬ್ದಾರಿ ಏನಿದ್ರು ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ, ಇಲ್ಲಿ ಕೋಲಾರದ ಉಸ್ತುವಾರಿಯನ್ನ ಇಲ್ಲಿನ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರಿಗೆ ನಾನು ಬಿಟ್ಕೊಟ್ಟಿದ್ದೇನೆ. ಅದರ ಲಾಭ ಮತ್ತೆ ಅಭ್ಯರ್ಥಿಯ ಸೋಲು ಗೆಲುವು ಎಲ್ಲವೂ ಕೂಡ ಬೈರತಿ ಸುರೇಶ್ ಅವರ ಹೆಗಲ ಮೇಲೆ ಇದೆ ಅನ್ನುವಂತಹ ಸೂಕ್ಷ್ಮವಾಗಿ ಒಂದು ವಿಚಾರವನ್ನ ಹೇಳಿದ್ರು. ಈ ಮೂಲಕ ಅವರು ಎಲ್ಲೂ ಕೂಡ ಅಂದ್ರೆ ಪ್ರಚಾರಕ್ಕೆ ಬರ್ತಾ ಇಲ್ಲ. ಇದನ್ನ ಗಮನಿಸಿದಾಗ KH ಮುನಿಯಪ್ಪನವರ ಒಂದು ಮುನಿಸು ಇನ್ನೂ ಕೂಡ ಶಮನವಾಗಿಲ್ಲ ಅನ್ನುವಂಥದ್ದು ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಇದರ ನಡುವೆ ಗೌತಮ್ ಅವ್ರು ಏನಿದ್ದಾರೆ ಅಭ್ಯರ್ಥಿ KGF ಶಾಸಕಿ ರೂಪಕಲಾ ಮತ್ತೆ KH ಮುನಿಯಪ್ಪನವರ ಬಳಿ ಆಗಾಗ ಹೋಗಿ ಪ್ರಚಾರಕ್ಕೆ ಬನ್ನಿ ಅಂತ ಕೇಳ್ತಾ ಇದ್ರು ಸಹ ಅವ್ರು ಯಾರು ಸಹ ಇದುವರೆಗೂ ಬರ್ದೇ ಇರತಕ್ಕಂಥದ್ದು ಇಲ್ಲಿನ ಮುನಿಸು ಎದ್ದು ಕಾಣ್ತಾ ಇದೆ. ದೀಪಕ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.